ಯಾವ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ದೂತನಾಗ್ತೀನಿ, ಶಾಂತಿಯನ್ನು ಬಿಂಬಿಸ್ತೀನಿ, ಶಾಂತಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಪ್ರಯತ್ನವನ್ನು ಮಾಡೋ ಪ್ರಯತ್ನದ ಭಾಗವಾಗಿ ಇಸ್ಲಾಮಾಬಾದ್ನಲ್ಲಿ ಒಂದು ಮೇಜು ಸೃಷ್ಟಿ ಮಾಡಿ ಅಲ್ಲಿ ಸಭೆ ಮಾಡಿಸೋ ಪ್ರಯತ್ನವನ್ನು ಮಾಡಿತ್ತು. ಅವತ್ತೇ ಅಮೆರಿಕ ಇದ್ರ ವಿರುದ್ಧ ಬೊಟ್ ಮಾಡಿತ್ತು. ಅವರು ಹೇಳಿದ್ರು, ಅವರು ಪಾಕಿಸ್ತಾನ ಇವತ್ತೇನು ಶಾಂತಿ ಸೃಷ್ಟಿ ಮಾಡೋ ಪ್ರಯತ್ನ ಅಥವಾ ಶಾಂತಿ ಮೂಡಿಸಬೇಕು ಅಂತ ಈ ಒಪ್ಪಂದ ಮಾಡಿಸ್ತಾ ಇಲ್ಲ, ಸ್ವಕಾರ್ಯ ಇದೆ, ಸ್ವಕಾರ್ಯಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಅದರ ಭಾಗವಾಗಿ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಒಂದು ಕಡೆ ಶಾಂತಿ ಮೂಡಿಸ್ತೀನಿ, ಶಾಂತಿ ಸಂಧಾನಕಾರ ಅನ್ನುವಂಥ ಪಾಕಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಜನಸಾಮಾನ್ಯರ ಆಕ್ರೋಶ ಸದ್ಯಕ್ಕೆ ಹೊರಗಡೆ ಬಂದಿರೋದು. ಒಂದು ಕಡೆ POK ಆಕ್ರೋಶ, ಬಲೂಚಿಗಳ ಆಕ್ರೋಶ, ಎಲ್ಲದರ ನಡುವೆ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜನರ ಆಕ್ರೋಶವೂ ಕೂಡ ಇದೀಗ ಶರೀಫ್ ಸರ್ಕಾರದ ವಿರುದ್ಧ ಬರ್ತಾ ಇದೆ. ಬಿಕಾಸ್ ಅಲ್ಲಿ ಆಗ್ತಾ ಇರುವಂಥ ಅರಾಜಕತೆ, ಆರ್ಥಿಕ ವ್ಯವಸ್ಥೆ, ಸಾಲ ಶೋಲ, ಪ್ರತಿನಿತ್ಯ ದೈನಂದಿನ ವಹಿವಾಟುಗಳಿಗೂ ಕೂಡ ಅಲ್ಲಿಯ ಜನರ ಬಳಿ ಹಣ ಇಲ್ಲದೇ ಇದ್ದಿದ್ದು, ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏಕಾಏಕಿಯಾಗಿ ಪಾಕಿಸ್ತಾನ ಸರ್ಕಾರ ಏರಿಕೆ ಮಾಡಿದ್ದರ ವಿರುದ್ಧ ಇದೀಗ ಅಲ್ಲಿಯ ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಯಿತು ಪಾಕಿಸ್ತಾನದಲ್ಲಿ? ನಮ್ಮಲ್ಲಿ ಹೆಂಗೆ GST ವ್ಯವಸ್ಥೆ ಇದೆಯೋ, ಸೆಸ್ಸನ್ನು ನಾವೇನು ಹಾಕ್ತೀವಿ, ಸೆಸ್ಸನ್ನು ಏನು ಹಾಕ್ತೀವಿ, ಅದರ ಭಾಗವಾಗಿ ಪಾಕಿಸ್ತಾನದಲ್ಲೂ ಕೂಡ ಒಂದು ತೆರಿಗೆ ಹಾಕೋ ಪ್ರಯತ್ನವನ್ನು ಪಾಕಿಸ್ತಾನದ ಸರ್ಕಾರ ಮಾಡ್ತು. ಯಾಕೆ ಅಂತ ಹೇಳಿದ್ರೆ ತನ್ನ ಬೊಕ್ಕಸವನ್ನು ಹೆಚ್ಚಳ ಮಾಡ್ಕೋಬೇಕು ಅಂತ. ಹಾಗಾದರೆ ಏನಾಯ್ತು ಪಾಕಿಸ್ತಾನದಲ್ಲಿ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಕ್ನಲ್ಲಿ ಜನರ ದಂಗೆ, ಸರ್ಕಾರಕ್ಕೆ ನಡುಕ ಶುರುವಾಯಿತು. ಗಗನಕ್ಕೇರಿದೆ ಇಂಧನ ಬೆಲೆ, ಅದನ್ನು ವಿರೋಧಿಸಿ ಪಾಕಿಸ್ತಾನದಾದ್ಯಂತ ಪ್ರತಿಭಟನೆಗಿಳಿದು ಬಿಟ್ಟಿದ್ದಾರೆ. ರಾವಲ್ಪಿಂಡಿ, ಕರಾಚಿ, ಇಸ್ಲಾಮಾಬಾದ್ನಲ್ಲಿ ಲಕ್ಷಾಂತರ ಜನ ಬಂದರು. ಜಮಾತೆ ಇಸ್ಲಾಮಿ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಆಯಿತು. ಪ್ರಮುಖ ಹೆದ್ದಾರಿಗಳನ್ನು ಬಂದ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದರು. ರಾವಲ್ಪಿಂಡಿಯಲ್ಲಾಯಿತು, ಕರಾಚಿ, ಲಾಹೋರ್, ಇಸ್ಲಾಮಾಬಾದ್ ಎಲ್ಲ ಕಡೆಯೂ ಪ್ರತಿಭಟನೆ ಆಯಿತು. ಪೆಟ್ರೋಲಿಯಂ ಲೇವಿ ಅನ್ನುವಂಥ ಒಂದು ವ್ಯವಸ್ಥೆ ಎಂತಂದಿದ್ದಾರೋ. ಏನಿದು ಪೆಟ್ರೋಲಿಯಂ ಲೇವಿ ಅಂತ ಹೇಳಿದರೆ, ಪಾಕಿಸ್ತಾನ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಇತರ ಇಂಧನಗಳ ಮೇಲೆ ವಿಧಿಸುವಂಥ ಒಂದು ವಿಶೇಷವಾದಂಥ ತೆರಿಗೆ ಇದು. ನಮ್ಮಲ್ಲೂ ಕೂಡ ಸ್ಟೇಟ್ ಟ್ಯಾಕ್ಸನ್ನು ವಿಧಿಸ್ತಾರೆ, ಸೆಂಟ್ರಲ್ ಟ್ಯಾಕ್ಸನ್ನು ಕೂಡ ವಿಧಿಸ್ತಾರೆ. ಆದರೆ ಪಾಕಿಸ್ತಾನ ಸರ್ಕಾರ ವಿಧಿಸ್ತಾ ಇರುವಂಥ ಒಂದು ವಿಶೇಷ ತೆರಿಗೆ ಇದು. ಏನಿದು ಅಂತ ಹೇಳಿದರೆ, ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಆ ಬೊಕ್ಕಸವನ್ನು ತುಂಬಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಇದೊಂದು ಪೆಟ್ರೋಲಿಯಂ ಲೇವಿ ಅನ್ನುವಂಥ ವ್ಯವಸ್ಥೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಈ ಪೆಟ್ರೋಲಿಯಂ ಲೇವಿಯಲ್ಲಿ ಬರುವಂತಹ ತೆರಿಗೆ, ಈಗ ನಮ್ಮಲ್ಲಿ ಹೆಂಗೆ GST ಬೇರೆ ಬೇರೆ ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ, GST ಎಷ್ಟು ಕಲೆಕ್ಟ್ ಆಗಿರುತ್ತೋ ಅದೆಲ್ಲವೂ ಕೂಡ ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ. ಪಾಕಿಸ್ತಾನದಲ್ಲಿ ಯಾಕೆ ಈ ಸಮಸ್ಯೆ ಆಯಿತು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ, ಈ ಪೆಟ್ರೋಲಿಯಂ ಲೇವಿ ಅನ್ನುವಂಥ ವ್ಯವಸ್ಥೆಯ ಮುಖಾಂತರ ತೆರಿಗೆಯನ್ನು ತೆಗೆದುಕೊಳ್ತಾರಲ್ಲ, ಆ ತೆರಿಗೆ ನೇರವಾಗಿ ಪಾಕಿಸ್ತಾನ ಸರ್ಕಾರಕ್ಕೆ ಹೋಗುತ್ತೆ. ಅದರ ಒಂದೇ ಒಂದು ಪೈಸೆಯೂ ಕೂಡ ಯಾವುದೇ ಪ್ರಾಂತ್ಯಕ್ಕೆ, ಯಾವುದೇ ರಾಜ್ಯಕ್ಕೂ ಕೂಡ ಸಲಿಕೆ ಆಗಲ್ಲ. ಅದರ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇದೆ. ಇದರ ವಿರುದ್ಧವೂ ಕೂಡ ಇಸ್ಲಾಮಾಬಾದ್, ಲಾಹೋರ್ ಎಲ್ಲ ಹೆದ್ದಾರಿಗಳನ್ನು ತಡೆಗಟ್ಟಿದ್ರು. ಅದಾದ ಚೀನಾ ಪಾಕಿಸ್ತಾನದ ಒಂದು ಹೆದ್ದಾರಿಯನ್ನು ತಡೆಗಟ್ಟುವ ಪ್ರಯತ್ನವನ್ನು ಮಾಡಿ ಎಲ್ಲ ಪ್ರತಿಭಟನೆ ಆಗಿದೆ. ಎಲ್ಲದರ ನಡುವೆ 300 ಗಡಿ ದಾಟಿದೆ ಪೆಟ್ರೋಲ್ ಬೆಲೆ. ಎಲ್ಲಿ? ಪಾಕಿಸ್ತಾನದಲ್ಲಿ. ಯುದ್ಧದ ಸಮಯದಲ್ಲಿ 600 PKRಗೆ ಹೋಗ್ಬಿಟ್ಟಿತ್ತು. ಪಾಕಿಸ್ತಾನ ರೂಪಾಯಿ 600 ರೂಪಾಯಿಗೆಲ್ಲ ಹೋಗ್ಬಿಟ್ಟಿತ್ತು. ಇದೇ 327.62 ರೂಪಾಯಿಗೆ ಬಂದಿದೆ. 380 ರೂಪಾಯಿ ಡೀಸೆಲ್ ದರ ಪಾಕಿಸ್ತಾನದಲ್ಲಿರೋದು. ಇದೆಲ್ಲ ಸಬ್ಸಿಡಿ ಕೊಟ್ಟ ನಂತರ ಮತ್ತು ಸ್ವಲ್ಪ ಒಂದು 2-3 ರೂಪಾಯಿ ಕಡಿಮೆ ಮಾಡಿದ ನಂತರವೂ ಕೂಡ ಈ ರೀತಿಯಾದಂತಹ ದರ ಇರೋದನ್ನು ನೋಡ್ತಾ ಇದ್ದೀವಿ. ಪೆಟ್ರೋಲ್ 327 ರೂಪಾಯಿ 62 ಪೈಸೆ ಇದೆ, 2 ರೂಪಾಯಿ 20 ಪೈಸೆ ಕಡಿತ ಆದ ನಂತರ. ಹೈ ಸ್ಪೀಡ್ ಡೀಸೆಲ್ ಪ್ರತಿ ಲೀಟರ್ಗೆ 380 ರೂಪಾಯಿ 86 ಪೈಸೆ ಇದೆ, 1 ರೂಪಾಯಿ ಕಡಿತ ಆದ ನಂತರ. ಲೈಟ್ ಡೀಸೆಲ್ ಆಯಿಲ್ ಪ್ರತಿ ಲೀಟರ್ಗೆ 247 ರೂಪಾಯಿ 42 ಪೈಸೆ ಇದೆ. ಸೀಮೆ ಎಣ್ಣೆ 289.95 ಪೈಸೆ ಪಾಕಿಸ್ತಾನದಲ್ಲಿ ಇರುವಂಥ ಲೆಕ್ಕಾಚಾರ ಇದು. ಇದರರ್ಥ ಯಾಕಿಷ್ಟು ದರ ಏರಿಕೆ ಆಯಿತು ಅಂತ ಹೇಳಿದರೆ, ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಪಾಕಿಸ್ತಾನ ಸರ್ಕಾರ 114 ರೂಪಾಯಿ ಹಾಗೂ ಡೀಸೆಲ್ ಮೇಲೆ 100 ರೂಪಾಯಿಗಳನ್ನು ಕೇವಲ ತೆರಿಗೆ ಮತ್ತು ಸುಂಕಗಳ ಮುಖಾಂತರ ಹಾಕ್ತಾ ಇರೋದು. ಯಾವ ಸುಂಕದ ಮುಖಾಂತರ ಪಾಕಿಸ್ತಾನ ಸರ್ಕಾರ ತನ್ನ ಇನ್ಕಮನ್ನು ಜನರೇಟ್ ಮಾಡಬೇಕು ಅಂತ ಬಯಸ್ತಾ ಇದೆಯೋ ಅದರ ವಿರುದ್ಧ ಈ ಎಲ್ಲ ಪ್ರತಿಭಟನೆ ಆಗ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, IMF ಗುಲಾಮಗಿರಿಗೆ ಪಾಕಿಸ್ತಾನ ಬಲಿ ಆಗ್ತಾ ಇರೋದು. ಈ ಪಾಕಿಸ್ತಾನ ಬದುಕಬೇಕು ಅಂತ ಹೇಳಿದ್ರೆ IMFನಿಂದ ಸಾಲ ತರಬೇಕು. IMF ಸಾಲ ಕೊಡಬೇಕು ಅಂತ ಹೇಳಿದ್ರೆ ಅವರ ಕಂಡೀಷನ್ಗೆ ಅವರೆಲ್ಲ ಒಪ್ಪಬೇಕು. ಏನೇನಾಯ್ತಿದು? IMF ಸಾಲ ಪಡೆಯೋದಕ್ಕೆ ಜನರನ್ನೇ ಬಲಿಪಶು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಸಬ್ಸಿಡಿ ಕಡಿತ ಮಾಡಬೇಕು, ನೀವು ಸರ್ಕಾರಿ ಉದ್ಯೋಗಿಗಳ ಸಂಬಳವನ್ನು ಕಡಿತ ಮಾಡಬೇಕು, ಇತ್ಯಾದಿ ಸರ್ಕಮ್ಸ್ಟಾನ್ಸಸ್ ಮತ್ತು ಕಂಡೀಷನ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ IMFಗೆ ಧಿಕ್ಕಾರ ಅಂತ ಎಲ್ಲ ಪ್ರತಿಭಟನಾಕಾರರು ಕೂಗಿದ್ರು, ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನೆಲ್ಲ ಹೊರ ಹಾಕಿದರು. ವಿದ್ಯುತ್ ದರಗಳನ್ನು ಹೆಚ್ಚಳ ಮಾಡಿದ್ದಾರೆ. ಮಧ್ಯಮ ವರ್ಗದವರಿಗೆಲ್ಲ ಸಬ್ಸಿಡಿ ದರದಲ್ಲೆಲ್ಲ ಕೊಡಲಾಗ್ತಾ ಇತ್ತು, ಅದನ್ನು ಕಡಿತ ಮಾಡಬೇಕು ಅಂತ ಹೇಳಿದರು. ಹೀಗಾಗಿ 50% ವಿದ್ಯುತ್ತಿನ ಬಿಲ್ ಹೆಚ್ಚಳ ಆಗಿದೆ. ವಿದ್ಯುತ್ತನ್ನು ಕೂಡ ನೀವು ಹಗಲು ಸಮಯದಲ್ಲಿ ಮತ್ತು ಸಂಜೆಯ ಸಮಯದಲ್ಲಿ ಬಳಕೆ ಮಾಡೋದು ಅದನ್ನೆಲ್ಲವನ್ನೂ ಕೂಡ ಕಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಜನ ಪ್ರತಿಭಟನೆಗಿಳಿದಿದ್ದಾರೆ. ಇದು ಜಸ್ಟ್ ಟ್ರೇಲರ್. ದೇಶವನ್ನೇ ಬಂದ್ ಮಾಡ್ತೀವಿ ಅಂತ ಅಲ್ಲಿಯ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಸರ್ಕಾರಕ್ಕೆಲ್ಲ ಅಂತಿಮ ಎಚ್ಚರಿಕೆಯನ್ನು ಜಮಾತೆ ಇಸ್ಲಾಂನವರು ಕೊಟ್ಟರು. 113 ರೂಪಾಯಿ ತೆರಿಗೆಯನ್ನು ಹಾಕಿದ್ದಾರೆ ಅಂತ ನಾನು ಏನು ಹೇಳಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತೆಲ್ಲ ಹೇಳಿದ್ದಾರೆ. ಶಟ್ಟರ್ ಡೌನ್ ಸ್ಟ್ರೈಕ್ ಮುಖಾಂತರ ಆಡಳಿತ ಯಂತ್ರವನ್ನು ಸ್ಥಗಿತ ಮಾಡ್ತೀವಿ ಅಂತ ಸಂಚು ರೂಪಿಸಿರುವುದು ಸದ್ಯದ ಪ್ರತಿಭಟನೆ. ಬರೀ ಸ್ಯಾಂಪಲ್ ಅಂತ ಅಲ್ಲೆಲ್ಲ ಹಫೀಜ್ ನೈಮ್ ಉರ್ ರೆಹಮಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಶುಕ್ರವಾರದ ರ್ಯಾಲಿಗಳ ಮುಖಾಂತರ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಅಲ್ಲಿಯ ಜನ ಹೇಳ್ತಾ ಇರುವಂಥ ಮಾತು ಏನು ಅಂತ ಹೇಳಿದ್ರೆ, ನಿಮ್ಮ ಶೋಕಿ ಬಿಡಿ, ಶೋಕಿ ಬಿಟ್ಟು ಜನರ ಹೊಟ್ಟೆಗೆ ಅನ್ನ ಕೊಡಿ, ಮೊದಲು ಹೊಟ್ಟೆ ಕೊಡಿ, ಹೊಟ್ಟೆಗೆ ಅನ್ನ ಕೊಡಿ ಅನ್ನುವಂತಹ ಪ್ರಶ್ನೆಯನ್ನು ಅವರು ಹೇಳ್ತಾ ಇದ್ದಾರೆ. ಏನದು? ಅಮೆರಿಕ ಇರಾನ್ ನಡುವೆ ಸಂಧಾನಕ್ಕೆ ಹೋದ್ರಿ, ಸಂಧಾನದ ಮುಖಾಂತರ ಶಾಂತಿ ಅಂತೆಲ್ಲ ಹೇಳಿದ್ರಿ, ಮುಖಭಂಗವನ್ನೆಲ್ಲ ಅನುಭವಿಸ್ತು, ಮನೆಯಲ್ಲಿ ತಿನ್ನೋಕೆ ಅನ್ನಿಲ್ಲ, ಅರಾಜಕತೆ ಸೃಷ್ಟಿಯಾಗಿದೆ, ವಿದೇಶಿ ನೀತಿ ವಿಫಲ ಆಗ್ತಾ ಇದೆ, ಸೌದಿ ಅರೇಬಿಯಾನೋ ಮತ್ತೊಂದು ಚೀನಾದಿಂದನೋ ಅಮೆರಿಕಾದಿಂದನೋ IMFನಿಂದನೋ ಸಾಲ ತೆಗೆದುಕೊಂಡು ಬರಬೇಕಾದಂತಹ ಪರಿಸ್ಥಿತಿ ಇದೆ. ಇವೆಲ್ಲದರ ನಡುವೆ ಪಾಕಿಸ್ತಾನ ಇವತ್ತು ದಿವಾಳಿ ಅಂಚಿನತ್ತ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿಯ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತಿನ್ನೋಕೆ ಅನ್ನ ಕೊಡಿ ನಮಗೆ ಅಂತ. ಯಾಕಂದರೆ ಅಲ್ಲಿ ಸಿಕ್ಬಹುದಾದಂಥ ಗೋಧಿ ಹಿಟ್ಟು ಕೂಡ ಸಿಗ್ತಾ ಇಲ್ಲ. ಪಂಜಾಬ್ ಪ್ರಾಂತ್ಯದವರು ಗೋಧಿಯನ್ನು ಕೂಡ ರಫ್ತು ಮಾಡ್ತಾ ಇಲ್ಲ ಬೇರೆ ಬೇರೆ ಪ್ರಾಂತ್ಯಗಳಿಗೆ. ನಾಳೆ ಯುದ್ಧ ಅಥವಾ ಅರಾಜಕತೆ ಸೃಷ್ಟಿಯಾದರೆ ನನ್ನ ಪ್ರಾಂತ್ಯಕ್ಕೆ ಎಲ್ಲಿ ಕಡಿಮೆ ಬೀಳುತ್ತೆ ಅನ್ನುವಂಥ ಆತಂಕ ಅವರಿಗೆ ಆಗ್ತಾ ಇದೆ. ಎಲ್ಲ ಕಾರಣಗಳಿಗಾಗಿಯೂ ಕೂಡ ಗೋಧಿ ಹಿಟ್ಟಿನ ದರವು ಕೂಡ ಏರಿಕೆ ಆಗ್ತಾ ಇದ್ದ ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿರುವಂಥ ಅರಾಜಕತೆ. ಒಂದು ಕಡೆ POK ಜನರ ಪ್ರತಿಭಟನೆ, ಮತ್ತೊಂದು ಕಡೆ ಜಾಗತಿಕವಾಗಿ ಪಾಕಿಸ್ತಾನ ಅನುಭವಿಸ್ತಾ ಇರುವಂಥ ಮುಖಭಂಗ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಆಂತರಿಕ ಬೆಳವಣಿಗೆ.